ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಹಾಗೂ ನಮಗೆ ಬರುವ ಎಷ್ಟೋ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೂ ಮತ್ತು ಕಡಿಮೆ ಮಾಡಲಿಕ್ಕೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಸೂಪರ್ ಫುಡ್ ಬಗ್ಗೆ ನಾನು ಇವತ್ತು ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತೇನೆ. ಅದು ಮತ್ತೇನಲ್ಲ, ತಂಗಳನ್ನ. ಸೊ ಈಗ ಫುಡ್ ಇಂಡಸ್ಟ್ರಿ ಏನಿದೆ ತುಂಬ ಅಡ್ವಾನ್ಸ್ ಆಗಿದೆ. ನಮಗೊತ್ತು ಎಷ್ಟೋ ಥರ ಹೊಸ ಹೊಸ ಆಹಾರಗಳು ನಮ್ಮ ಮಾರ್ಕೆಟಿಗೆ ಪ್ರತಿ ದಿವಸ ಬರ್ತಾ ಇದೆ. ಬಟ್ ಅದೇ ಥರ ನಮ್ಮ ಕಾಯಿಲೆಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಎಷ್ಟೋ ಹೊಟ್ಟೆಯ ಸಮಸ್ಯೆಗಳು ಡೆವಲಪ್ ಆಗ್ತಾ ಇದೆ. IBS ಈ ಥರ ಎಷ್ಟೋ ಸಮಸ್ಯೆಗಳು ನಾರ್ಮಲಿ ಈಗ ಕಂಡು ಬರ್ತಾ ಇದೆ. ಸೊ ನಾವೀಗ ನೋಡುವಾಗ ನಮ್ಮ ಆನ್ಸೆಸ್ಟರ್ಸ್ ಏನಿದ್ರು, ನಮ್ಮ ಅಜ್ಜ ಅಜ್ಜಿ ಎಲ್ಲ, ಅವರದ್ದು ಆರೋಗ್ಯ ಏನಿತ್ತು ತುಂಬ ಚೆನ್ನಾಗಿತ್ತು. ಅದಕ್ಕೆ ಮುಖ್ಯ ಕಾರಣ ಕೂಡ ಅವರು ತಗೊಳ್ತಾ ಇರುವಂಥ ಆ ಆಹಾರ, ಆ ಟೈಮಲ್ಲಿ ಅವರು ಯೂಸ್ ಮಾಡಿರುವಂಥ ತುಂಬ ನ್ಯಾಚುರಲ್ ಆಗಿರುವಂಥ ಫುಡ್ಡು ಮತ್ತು ಅದರೊಟ್ಟಿಗೆ ವ್ಯಾಯಾಮ ಕೂಡ ಅದಕ್ಕೊಂದು ಮುಖ್ಯ ಕಾರಣ ಆಗಿರ್ಬೋದು. ಸೊ ಹಾಗಾಗಿ ನಮಗೆಲ್ಲ ಗೊತ್ತಿದೆ, ಲೈಕ್ ಆನ್ಷಿಯಂಟ್ ಡೇಸಲ್ಲಿ ಅವರು ತುಂಬ ಈ ತಂಗಳನ್ನ ಏನಿದೆ ತುಂಬ ಜಾಸ್ತಿ ಬಳಸ್ತಿದ್ರು. ಯೂಶಲಿ ಅದು ಮೇನ್ಲಿ ಯಾಕೆ ಅಂದರೆ ಅವರಿಗೆ ಅಷ್ಟೊಂದು ದುಡ್ಡೆಲ್ಲ ಇರಲಿಲ್ಲ ಆ ಟೈಮಲ್ಲಿ. ಸೊ ಯಾವ ಅನ್ನ ಉಳಿದು ಕೂಡಲೇ ಅದು ನಾವು ಡಿಸ್ಕಾರ್ಡ್ ಮಾಡೋದಿಲ್ಲಾಗಿತ್ತು. ಅವ್ರೇನು ಮಾಡ್ತಿದ್ರು, ಆ ಅನ್ನಕ್ಕೆ ಒಂದು ಸ್ವಲ್ಪ ನೀರು ಹಾಕಿಟ್ಟು ನೆಕ್ಸ್ಟ್ ಡೇ ಅದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ತಗೊಳ್ತಿದ್ರು. ಸೊ ಆ್ಯಕ್ಚುಲಿ ನೋಡಿದರೆ ಆ ಅನ್ನ ಏನಿದೆ ನಮ್ಮ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಅದಕ್ಕೆ ತುಂಬ ಒಳ್ಳೆ ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಇರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು, ನಾವು ತಗೊಂಡಿರುವಂಥ ಆಹಾರ ನಮ್ಮ ಹೊಟ್ಟೆಯಲ್ಲಿ ಸರಿಯಾಗಿ ಡೈಜೆಸ್ಟ್ ಆಗಬೇಕು ಮತ್ತು ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಅಂದರೆ ನಮ್ಮ ಹೊಟ್ಟೆಯೊಳಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಲೇಬೇಕು. ನಮ್ಮ ಬಾಡಿಯಲ್ಲಿ ಎಷ್ಟು ಜೀವಕೋಶಗಳಿದೆಯೋ ಅದಕ್ಕಿಂತ ಎಷ್ಟೋ ಜಾಸ್ತಿ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಕರಳಲ್ಲಿ ಬ್ಯಾಕ್ಟೀರಿಯಾಗಳಿದೆ. ನಮ್ಮ ದೊಡ್ಡ ಕರಳೇನಿದೆ ಅಲ್ಲಿ ತುಂಬ ಜಾಸ್ತಿ ಬ್ಯಾಕ್ಟೀರಿಯಾಗಳಿದೆ. ನಮ್ಮ ಬ್ರೈನಿಗೆ ಬೇಕಾಗಿರುವಂಥ ಎಷ್ಟೋ ಕೆಮಿಕಲ್ಸ್ ಕೂಡ ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲೇ. ಸೊ ಹಾಗಾಗಿ ಹೊಟ್ಟೆ ಸಮಸ್ಯೆ ಇದ್ದವರಿಗೆ ನೋಡಿ, ಅವರಿಗೆ ತುಂಬ ಆಂಗ್ಸೈಟಿ ಸಮಸ್ಯೆ ಇರುತ್ತೆ, ಅಂದರೆ ಉದ್ವೇಗ ಸಮಸ್ಯೆ ಇರುತ್ತೆ, ತುಂಬ ಟೆನ್ಷನ್ ಇರುತ್ತೆ, ನಿದ್ರೆಹೀನತೆ ಸಮಸ್ಯೆ ಇರುತ್ತೆ. ಸೊ ಈ ಥರ ಎಷ್ಟೋ ಸೈಕೋಸೊಮ್ಯಾಟಿಕ್ ಏಲ್ಮೆಂಟ್ಸ್ ಇರ್ಬೋದು, ಅಥವಾ ಅಂದರೆ ತುಂಬ ಸ್ಟ್ರೆಸ್ ಇರೋವರಿಗೆ ನಮ್ಗೆ ಗೊತ್ತು ಡಯಾಬಿಟಿಸ್, ಮೆಲೈಟಿಸು, BP ಕಾಯಿಲೆ, ಈ ಥರ ಸಮಸ್ಯೆಗಳು ಕೂಡ ಡೆವಲಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಮುಖ್ಯ ಕಾರಣ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಹೊಟ್ಟೆಯಲ್ಲೇ ಇದೆ. ಆ ಹೊಟ್ಟೆಯಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಇಮ್ಯುನಿಟಿ ಮತ್ತು ನಮ್ಮ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಸೊ ಈ ತಂಗಳನ್ನು ನಮಗೆಲ್ಲ ಗೊತ್ತು ಹೇಗೆ ಪ್ರಿಪೇರ್ ಮಾಡೋದು ಅಂತ ಎಲ್ಲರಿಗೂ ಗೊತ್ತು. ಇವತ್ತು ರಾತ್ರಿ ಅನ್ನ ಮಾಡಿ ಆ ನೀರೆಲ್ಲ ಬಸ್ದು ಅನ್ನ ತಣ್ಣಗಾದ್ಮೇಲೆ ಅದಕ್ಕೊಂದು ಚೂರು ನೀರು ಹಾಕಿಟ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಟ್ಲೀಸ್ಟ್ ಒಂದು 8 to 12 ಅವರ್ಸ್ ಅದನ್ನು ಹಾಗೆ ರೂಮ್ ಟೆಂಪರೇಚರ್ಲಿ, ಅಂದರೆ ಫ್ರಿಡ್ಜಲ್ಲಿ ಇಡಬಾರ್ದು, ರೂಮ್ ಟೆಂಪರೇಚರ್ಲಿ ಬಿಟ್ಟರೆ ಏನಾಗುತ್ತೆ, ಆ ಅನ್ನ ಫರ್ಮೆಂಟ್ ಆಗುತ್ತೆ, ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಸೊ ಮೇನ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಏನು ಬ್ಯಾಕ್ಟೀರಿಯಾ ಇದೆ ಅದು ಅದರಲ್ಲಿ ಜಾಸ್ತಿ ಬೆಳೆಯುತ್ತೆ. ಬಿಕಾಸ್ ಅದು ಕಾಮನ್ ಆಗಿ ಜಾಸ್ತಿ ಕಂಡು ಬರುವಂಥ ಒಂದು ಬ್ಯಾಕ್ಟೀರಿಯಾ, ಆ್ಯಂಡ್ ಅದೊಂದು ಅನೈರೋಬಿಕ್ ಬ್ಯಾಕ್ಟೀರಿಯಾ, ಅದಕ್ಕೆ ಆಕ್ಸಿಜನ್ ಬೇಕು ಅಂತಿಲ್ಲ ಸರ್ವೈವ್ ಆಗಲಿಕ್ಕೆ. ಸೊ ಈ ಲ್ಯಾಕ್ಟೋಬ್ಯಾಸಿಲಸ್ ಏನು ಮಾಡುತ್ತೆ ಅಂದರೆ ಈ ರೈಸಲ್ಲಿ ಇರುವಂಥ ಎನರ್ಜಿಯನ್ನು ಯೂಟಿಲೈಸ್ ಮಾಡಿ, ಅಂದರೆ ಅದರಲ್ಲಿರುವಂಥ ಗ್ಲೂಕೋಸು ಮಾಲ್ಟೋಸಲ್ಲಿ ಏನಿದೆ ಅದನ್ನು ಫರ್ಮೆಂಟ್ ಮಾಡಿ ಅದರಿಂದ ಪೈರುವೇಟು ಮತ್ತು ಲ್ಯಾಕ್ಟಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಅನ್ನ ಏನಿದೆ ಅದು ಫರ್ಮೆಂಟ್ ಆಗುತ್ತೆ. 8 to 12 ಅವರ್ಸ್ ಅದನ್ನು ರೂಮ್ ಟೆಂಪರೇಚರ್ಲಿ ಇಟ್ಟರೆ ಅದು ಫರ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಡೇ ಅದರಲ್ಲಿ ತುಂಬ ಚೆನ್ನಾಗಿ, ಇಟ್ಸ್ ಎ ವೆರಿ ಗುಡ್ ಕಲ್ಚರ್ ಮೀಡಿಯಾ ಅಂತ ನಾವು ಹೇಳ್ಬೋದು, ಅದರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬದುಕುತ್ತೆ. ಸೊ ನಿಮಗೊಂದು ಪ್ರಶ್ನೆ ಇರ್ಬೋದು, ಸೊ ಓಕೆ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಅಷ್ಟೇ ಬದುಕುತ್ತೆ ಅಂತ ಏನು ಗ್ಯಾರಂಟಿ, ಅದು ಹೇಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ? ಬಿಕಾಸ್ ಬ್ಯಾಕ್ಟೀರಿಯಾ ಅಂತದ್ದು ನಮಗೆ ಗೊತ್ತು, ನಮಗೆ ಕಾಯಿಲೆಗಳಿಗೆಲ್ಲ ಮುಖ್ಯ ಕಾರಣ ಆಗುತ್ತೆ ಅಂತ. ಸೊ ಇಲ್ಲ, ಅದು ಯಾಕೆ ಅಂದರೆ ನಾವು ಈ ತಂಗಳನ್ನು ಹಾಗೆ ಇಟ್ಟಾಗ ಏನಾಗುತ್ತೆ, ಅದರಲ್ಲಿ ಎನೈರೋಬಿಕ್ ಬ್ಯಾಕ್ಟೀರಿಯಾ ಮತ್ತು ತುಂಬ ಕಾಮನ್ ಆಗಿ ಕಾಣುವಂಥ ನಮ್ಮ ಏರಲ್ಲಿ ಇರ್ಬೋದು, ನೀರಲ್ಲಿರ್ಬೋದು, ಅನ್ನದಲ್ಲಿ, ಅಕ್ಕಿಯಲ್ಲೇ ಇರುವಂಥ ಈ ಲ್ಯಾಕ್ಟೋಬ್ಯಾಸಿಲಸ್ ಏನಿದೆ ಅದು ಬೇಗ ಅದರಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಅದು ಮಲ್ಟಿಪ್ಲೈ ಆದಾಗ ಅದೇನು ಮಾಡುತ್ತೆ, ಲ್ಯಾಕ್ಟಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಅದರಲ್ಲಿರುವಂಥ ಶುಗರ್ ಏನಿದೆ, ಗ್ಲೂಕೋಸ್ ಏನಿದೆ, ಅದು ಅದನ್ನು ಲೈಕ್ ಡಿನೇಚರ್ ಮಾಡಿ ಅದರಿಂದ ಪೈರುವೇಟ್ ಮತ್ತು ಅದರಿಂದ ಲ್ಯಾಕ್ಟಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ತುಂಬ ಈ ಕೆಟ್ಟ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೆ ಈ ಆಸಿಡಿಕ್ ಮೀಡಿಯಮಲ್ಲಿ, ಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ ನಮ್ಗೆ ಗೊತ್ತು ಅದೊಂದು ಆ್ಯಸಿಡ್. ಸೊ ಏನಾಗುತ್ತೆ, ಅದರಲ್ಲಿರುವಂಥ pH ಏನಿದೆ ಕಡಿಮೆ ಆಗುತ್ತೆ. ಸೊ ಈ ಕಡಿಮೆ pH ಅಲ್ಲಿ ಜಾಸ್ತಿ ಈ ಥರ ಬ್ಯಾಕ್ಟೀರಿಯಾಗಳಿಗೆ ಬದುಕಲಿಕ್ಕೆ ಆಗಬೇಕು ಅಂತಿಲ್ಲ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಈ ತಂಗಳನ್ನು ಏನಿದೆ ಅದು ತುಂಬ ಹೆಲ್ತಿ ಆಗಿರುತ್ತೆ. ಬಟ್ ಅದು ಕೂಡ ಕಂಟಾಮಿನೇಟೆಡ್ ಆಗ್ಬೋದು. ನಾವೀಗ ತಂಗಳನ್ನು ಮಾಡುವಾಗ ಅದರಲ್ಲಿ ಒಳ್ಳೆ ಪಾತ್ರ ಯೂಸ್ ಮಾಡಿಲ್ಲ, ಒಳ್ಳೆ ಗಲೀಜಾಗಿರುವಂಥ ಯಾವುದೋ ಪಾತ್ರದಲ್ಲಿ ಮಾಡಿದರೆ, ಅಥವಾ ನಾವು ಹೈಜೀನಿಕ್ ಮೆಷರ್ಸ್ ತಗೊಳ್ಳಿಲ್ಲ ಅಂದರೆ ಅದರಲ್ಲಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಕೂಡ ಬೆಳೆಯುವಂಥ ಸಾಧ್ಯತೆ ಇದೆ. ಸೊ ನಾವು ಪ್ರಿಪೇರ್ ಮಾಡುವಾಗ ಏನು ಮಾಡಬೇಕು, ಒಳ್ಳೆ ಕಾದಾರಿದ ನೀರೇ ಹಾಕಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಪಾತ್ರ ಏನಿದೆ ಅದು ಚೆನ್ನಾಗಿ ತೊಳೆದು ಇಟ್ಟರೆ ಅದರಲ್ಲಿ ಒಳ್ಳೆ ಲ್ಯಾಕ್ಟೋಬ್ಯಾಸಿಲಸ್ಸೇ ಬೆಳೆಯುತ್ತೆ. ಇನ್ನು ನಾವು ತಂಗಳನ್ನದು ಎಫಿಕಸಿ ಏನಿದೆ ಅದು ಇನ್ನೂ ಜಾಸ್ತಿ ಮಾಡಬಹುದು. ಹೇಗೆ ಅಂದರೆ ಅದಕ್ಕೆ ನಾವು ಬೇಕಾದರೆ ಯಾವುದಾದ್ರೂ ಒಂದು ಪ್ರೋಬಯೋಟಿಕ್ ಕ್ಯಾಪ್ಸ್ಯೂಲ್ಸನ್ನು, ಅಂದರೆ ಪ್ರೋಬಯೋಟಿಕ್ ಅಂದರೆ ಏನಾಗುತ್ತೆ, ಅದರಲ್ಲಿ ಕೆಲವು ಸ್ಟ್ರೈನ್ಸನ್ನು ಮಾತ್ರ ಡೆವಲಪ್ ಮಾಡಿರ್ತಾರೆ. ಈಗ ಲ್ಯಾಕ್ಟೋಬ್ಯಾಸಿಲಸ್ ಇರ್ಬೋದು, ಅದು ಬೈಫಿಡೋ ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ನಮ್ಮ ಎಸ್ ಬೊಲರಾಡಿ ಅಂತ ಈಸ್ಟ್ ಏನಿದೆ. ಸೊ ಈ ತಂಗಳನ್ನಲ್ಲಿ ಬರೀ ಇದೊಂದೇ ಅಲ್ಲ, ಅಂದರೆ ಬ್ಯಾಕ್ಟೀರಿಯಾ
ಬ್ಯಾಕ್ಟೀರಿಯಾ ಒಂದೇ ಅಲ್ಲ, ನಮಗೆ ಹೆಲ್ತ್ಗೆ ಬೇಕಾಗಿರೋಂಥ ಎಷ್ಟೋ ಈಸ್ಟ್ಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅದು ತುಂಬ ಹೆಲ್ತ್ ಬೆನಿಫಿಷಿಯಲ್. ಸೊ ನಾನು ಇದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ ಇದೆ, ಯಾವ ಕಾಯಿಲೆ ಇದ್ದವ್ರಿಗೆ ತಗೊಂಡ್ರೆ ಒಳ್ಳೇದು ಅಂತಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈ ತಂಗಳನ್ನಕ್ಕೆ ನಾವು ಇದೇ ಥರ ಪ್ರೋಬಯೋಟಿಕ್ಸನ್ನು ಆ್ಯಡ್ ಮಾಡಿದರೆ, ಅದು ಆ್ಯಡ್ ಮಾಡುವಾಗ ನಾವು ನೋಡಬೇಕಾಗಿದ್ದ ವಿಷಯ ಏನಂದರೆ, ರಾತ್ರಿ ಆ ಅನ್ನ ಪ್ರಿಪೇರ್ ಮಾಡಿ ಆ ಬಿಸಿ ಎಲ್ಲ ಕಡಿಮೆ ಆದಮೇಲೆ, ಅನ್ನ ತಣ್ಣಗಾದ್ಮೇಲೆ ಮಾತ್ರ ಈ ಪ್ರೋಬಯೋಟಿಕ್ ಕ್ಯಾಪ್ಸೂಲನ್ನು ಓಪನ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಆಗ ಅದರಲ್ಲಿರುವಂಥ ಎಸ್ ಬೊಲರಾಡಿ ಇರ್ಬೋದು, ಅಂದರೆ ದಟ್ ಈಸ್ ಅನ್ ಈಸ್ಟ್. ನಮ್ಮ ಈ ಡಯರಿ ಎಲ್ಲ ಇದ್ದವರು ಈ ಥರ ಪ್ರೋಬಯೋಟಿಕ್ಸ್ ಹಾಕಿ ಇದು ತಗೊಂಡ್ರೆ ಅವರದ್ದು ಡಯರಿಯಾ ಬೇಗ ಕಡಿಮೆ ಆಗುತ್ತೆ. ಬಿಕಾಸ್ ಎಸ್ ಬೊಲರಾಡಿ ಏನಿದೆ ಡಯರಿಯಾಗೆ ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ಒಂದು ಒಳ್ಳೆ ಈಸ್ಟ್. ಸೊ ಅದೇ ಥರ ಅದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇರುತ್ತೆ, ಬೈಫಿಡೋ ಬ್ಯಾಕ್ಟೀರಿಯಾ. ಸೊ ಈ ಥರ ಪ್ರೋಬಯೋಟಿಕ್ಸ್ ಇದರಲ್ಲಿ ಆ್ಯಡ್ ಮಾಡಿದರೆ ನೆಕ್ಸ್ಟ್ ಡೇ ಏನಿದೆ ಅದರಲ್ಲಿ ತುಂಬ ಜಾಸ್ತಿ ಕಾಲನಿ ಡೆವಲಪ್ ಆಗುತ್ತೆ. ಸೊ ಅದು ನಾವು ಬೆಳಿಗ್ಗೆ ಅದಕ್ಕೆ ಮೊಸರು, ಸಾರು, ಪಲ್ಯ ಎಲ್ಲ ಹಾಕಿ ತಗೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಎಸ್ಪೆಷಲಿ ಆಸಿಡಿಟಿ ಪ್ರಾಬ್ಲಮ್ ಅಥವಾ IBS ಸಮಸ್ಯೆ ಇದ್ದವರಿಗೆ ಇದೊಂದು ಏನು ಒಂದು ಅಮೃತ ಅಂತಾನೆ ಹೇಳ್ಬೋದು. ನಾವು ಪ್ರತಿ ದಿವಸ ಬೆಳಿಗ್ಗೆ ಈ ಥರ ತಂಗಳನ್ನು ಮಾಡೋದ್ರಿಂದ ಅವರಿಗೆ ಬರುವಂಥ ಎಷ್ಟೋ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ನನ್ನ ಆಸ್ಪತ್ರೆಯಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್, ಆಸಿಡಿಟಿ ಪೇಷಂಟ್ಸ್ ಇರ್ಬೋದು, ಇರಿಟಬಲ್ ಬೌಲ್ ಸಿಂಡ್ರೋಮ್ ಇರುವಂಥ ಪೇಷಂಟ್ಸ್ ಇರ್ಬೋದು, ಅವರಿಗೆಲ್ಲ ನಾವು ಸಜೆಸ್ಟ್ ಮಾಡೋದು ಒನ್ ಆಫ್ ದ ಮೇನ್ ಫುಡ್ ಏನು ಅಂತ ಕೇಳಿದರೆ ಈ ತಂಗಳನ್ನು. ಸೊ ಈಗ ತಂಗಳನ್ನು ತಗೊಳ್ಳೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಬಯೋಟಿಕ್ಸ್. ಅಂದರೆ ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದರಲ್ಲಿದೆ. ಇದು ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಈ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಸಿಕ್ಕಿದ್ರೆ ನಮಗೆ ಬರುವ ಎಷ್ಟೋ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ಈಗ IBS ಪ್ರಾಬ್ಲಮ್ ಇರ್ಬೋದು, ಸಿವಿಯರ್ ಆಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಎಲ್ಲ ಇರೋವರಿಗೆ ಬೆಳಿಗ್ಗೆ ಒನ್ ಆಫ್ ದ ಬೆಸ್ಟ್ ಫುಡ್ ಇದು ಅಂತ ನಾವು ಹೇಳ್ಬೋದು. ಅದು ತಗೊಂಡಾಗ ಅಷ್ಟು ಕೂಲ್ ಆಗುತ್ತೆ, ನಮಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಏನೂ ಆಗಲ್ಲ. ಬಿಕಾಸ್ ಅದು ಆಲ್ರೆಡಿ ಪಾರ್ಷಿಯಲಿ ಡೈಜೆಸ್ಟೆಡ್ ಆಗಿರುತ್ತೆ. ನಮ್ಮ ದೊಡ್ಡ ಕರಳಲ್ಲಿರುವಂಥ ಎಷ್ಟೋ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವಂಥ ಪೋಸ್ಟ್ಬಯೋಟಿಕ್ಸ್ ಏನಿದೆ ಅದು ಅದರಲ್ಲಿ ಸಿಗುತ್ತೆ. ಆ್ಯಂಡ್ ಒಂಥರ ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಸೊ ಹಾಗಾಗಿ ಯಾರಿಗೆ ತುಂಬ ಈ ಹುಳಿ ತೇಗು ಬರುತ್ತೋ, ಎದೆ ಉರಿ ಬರುತ್ತೋ ಅವರೆಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆ ಅಂದರೆ ಬ್ರೇಕ್ಫಾಸ್ಟ್ ಬದಲು ಈ ತಂಗಳನ್ನು ಸೇವಿಸೋದು ತುಂಬ ಒಳ್ಳೆಯದು. ಅದಕ್ಕೆ ಬೇಕಾದರೆ ಮೊಸರನ್ನು ಮಿಕ್ಸ್ ಮಾಡ್ಬೋದು. ಸೊ ಯೂಶಲಿ ಕೆಲವರು ಏನು ಮಾಡ್ತಾರೆ, ಓವರ್ ನೈಟ್ ಮೊಸರು ಹಾಕಿರ್ತಾರೆ, ತುಂಬ ಒಳ್ಳೆಯದು. ಬಿಕಾಸ್ ಮೊಸರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಅದು ಸ್ವಲ್ಪ ಹುಳಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ನಾನು ಹೇಳಿದ್ದೇನೆ, ಲ್ಯಾಕ್ಟೋಬ್ಯಾಸಿಲಸ್ ಇದರಲ್ಲಿ ಇರುತ್ತೆ, ಮೊಸರಲ್ಲಿ ಕೂಡ ಜಾಸ್ತಿ ಇರುತ್ತೆ. ಸೊ ಅದು ತುಂಬ ಜಾಸ್ತಿ ಮಲ್ಟಿಪ್ಲೈ ಆದಾಗ ಅದು ಫರ್ಮೆಂಟ್ ಜಾಸ್ತಿ ಆಗಿ ಒಂದು ಹುಳಿ ರಸ ಬರುವಂಥ ಸಾಧ್ಯತೆ ಇದೆ. ಸೊ ಆವಾಗ ಕೆಲವರಿಗೆ ಅದು ತಗೊಂಡ್ರೆ ತುಂಬ ಹುಳಿ ತೇಗು ಈ ಥರ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನು ಮಾಡಬೇಕು, ಜಸ್ಟ್ ಅನ್ನ ಏನಿದೆ, ಅನ್ನ ತಣ್ಣಾದ್ಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿಡ್ಬೋದು, ಅಥವಾ ಅದಕ್ಕೆ ಸೆಲೆಕ್ಟೆಡ್ ಆಗಿರುವಂಥ ಪ್ರೋಬಯೋಟಿಕ್ ಕ್ಯಾಪ್ಸೂಲ್ಸನ್ನು ಹಾಕಿಡ್ಬೋದು. ಅದು ಹಾಕಿ ನೆಕ್ಸ್ಟ್ ಡೇ ಬೆಳಗ್ಗೆ ಅದಕ್ಕೆ ಫ್ರೆಶ್ ಆಗಿರುವಂಥ ಮೊಸರು, ಸಾರು, ಪಲ್ಯ ಎಲ್ಲ ಹಾಕಿ ತಗೊಂಡ್ರೆ ತುಂಬ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಆ್ಯಂಡ್ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಸೊ ಹಾಗಾಗಿ ನಮ್ಮ ಇಮ್ಯುನಿಟಿ ಲೆವೆಲ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ನಿದ್ರೆ ಇಂಪ್ರೂವ್ ಆಗಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಬಿಕಾಸ್ ನಮ್ಮ ನಿದ್ರೆ ಚೆನ್ನಾಗಿ ಆಗಬೇಕು ಅಂದರೆ ನಮಗೆ ಮೆಲಾಟೋನಿನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು. ಈ ಮೆಲಾಟೋನಿನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ಸೆರಾಟೋನಿನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು. ಸೆರಾಟೋನಿನ್ದು 90% ಕೂಡ ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಸೊ ಹಾಗಾಗಿ ಹೊಟ್ಟೆ ವಾತಾವರಣ ಇಂಪ್ರೂವ್ ಆದರೆ, ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು, ಪ್ರೋಬಯೋಟಿಕ್ಸ್ ಇದ್ದರೆ ಮಾತ್ರ ನಮಗೇನಾಗುತ್ತೆ, ನಮ್ಮ ನಿದ್ರೆ ಚೆನ್ನಾಗಾಗುತ್ತೆ. ಸೊ ಹೊಟ್ಟೆಯಲ್ಲಿ ಇರುವಂಥ ಅಂದರೆ ಕರಳಲ್ಲಿ ಇರುವಂಥ ಈ ಮೈಕ್ರೋಬಯೋಟಾ ಏನಿದೆ ಅದರ ಹೆಲ್ತ್ ಅದು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಈ ತಂಗಳನ್ನ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಇನ್ನು ಎಷ್ಟೋ ಜನರಲ್ಲಿ ಡಿಪ್ರೆಷನ್, ಮೂಡ್ ಸ್ವಿಂಗ್ಸು ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ನಮ್ಮ ಹೊಟ್ಟೆನೇ ಇರುತ್ತೆ. ಸೊ ಹಾಗಾಗಿ ಅವರಿಗೂ ಕೂಡ ಇದು ತುಂಬ ಒಳ್ಳೆ ಆಹಾರ ಅಂತ ನಾವು ಹೇಳ್ಬೋದು. ಇನ್ನು ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದವರಿಗೂ ಕೂಡ ಇದು ತುಂಬ ಒಳ್ಳೆಯದು. ನಮ್ಮ ದೊಡ್ಡ ಕರಳಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಬದುಕಲಿಕ್ಕೆ ಬೇಕಾಗಿರುವಂಥ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಕೂಡ ಇದರಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆಯೋ ಅವರಿಗೂ ಕೂಡ ತಂಗಳ ಎಣ್ಣೆ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಅದೇ ಥರ ಯಾರಿಗಾದರೂ ಡಯೇರಿಯಾ ಇಶ್ಯೂಸ್ ಇದ್ದರೆ ಏನು ಮಾಡ್ಬೋದು, ಅದಕ್ಕೆ ಎಸ್ ಬೊಲರಾಡಿ ಇರುವಂಥ ಪ್ರೋಬಯೋಟಿಕ್ಸ್ ಅನ್ನು ಮಿಕ್ಸ್ ಮಾಡಿ ನೀವು ತಗೊಳ್ಳೋದ್ರಿಂದ ನಿಮ್ಮ ಡಯೇರಿಯಾ ಏನಿದೆ ಅದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಎಷ್ಟೋ IBS ಪೇಷಂಟ್ಸ್ ಅಲ್ಲಿ ನಿಮಗೆ ಗೊತ್ತಿದೆ, ಕೆಲವರಿಗೆ ಡಯೇರಿಯಾ ಡಾಮಿನೆಂಟ್ ಇರ್ಬೋದು, ಕೆಲವರಿಗೆ ಕಾನ್ಸ್ಟಿಪೇಷನ್ ಡಾಮಿನೆಂಟ್ ಇರ್ಬೋದು, ಕೆಲವರಿಗೆ ಮಿಕ್ಸ್ಡ್ ಇರ್ಬೋದು. ಸೊ ಅವರಿಗೂ ಕೂಡ ಈ ತಂಗಳನ್ನ ಯಾವುದೇ ಇರಲಿ ಅವರಿಗೆ ಈ ತಂಗಳನ್ನ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಕೂಡ ಅವರು ಕೂಡ ಇದನ್ನ ತಗೋಬಹುದು. ಆ್ಯಂಡ್ ಕೆಲವು ಸಲ ಅವರಿಗೆ ಅನ್ಸುತ್ತೆ, ಓಕೆ ತಂಗಳನ್ನದ ಗಂಜಿ ಏನಿದೆ ಅದು ತಗೊಂಡ್ರೆ ನಮ್ಮ ಶುಗರ್ ತುಂಬ ಜಾಸ್ತಿ ಆಗುತ್ತೆ, ಅನ್ನದಲ್ಲಿ ಆ ಗಂಜಿ ಎಲ್ಲ ನಾವು ತೆಗಿತೀವಿ, ಹಾಗಾಗಿ ಅದರಲ್ಲಿ ಕ್ಯಾಲರಿ ಕಡಿಮೆ ಇದೆ ಅಂತ ಅನ್ಕೊಳ್ತಾರೆ. ಹಾಗೇನಿಲ್ಲ. ಸೊ ತಂಗಳನ್ನ ತಗೊಂಡ್ರೆ ಅವರಿಗೇನು ಶುಗರ್, ಅನ್ನ ತಗೊಂಡ್ರೆ ಎಷ್ಟು ಶುಗರ್ ಜಾಸ್ತಿ ಆಗುತ್ತೋ ಅಷ್ಟೇ ಶುಗರ್ ಇದರಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಬಟ್ ನಾವೇನು ಮಾಡಬೇಕು, ಕ್ವಾಂಟಿಟಿಯನ್ನು ಕಂಟ್ರೋಲ್ ಮಾಡಬೇಕು. ಈವನ್ ಈಗಿರುವಂಥ ರಿಸರ್ಚ್ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ, ನಮಗೆ ಸಕ್ಕರೆ ಕಾಯಿಲೆ, ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ಗಳಾಗಿರುವಂಥ ಸಕ್ಕರೆ ಕಾಯಿಲೆ, ಅದೇ ಥರ ಎಷ್ಟೋ ಸಮಸ್ಯೆಗಳು ಬರಲಿಕ್ಕಿರುವಂಥ ಒಂದು ಮೇನ್ ರೀಸನ್ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಅಥವಾ ನಮ್ಮ ಕರಳಲ್ಲಿರುವಂಥ ಡಿಸ್ಬಯೋಸಿಸ್ ಅಂತ ಕಂಡುಹಿಡಿದಿದ್ದಾರೆ. ಅಂದರೆ ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಾ ಏನಿದೆ ಚೆನ್ನಾಗಿಲ್ಲ. ನಾವು ಫಾಲೋ ಮಾಡುವಂಥ ತಪ್ಪು ಆಹಾರ ಕ್ರಮಗಳಿಂದ, ತಪ್ಪು ಜೀವನ ಶೈಲಿಯಿಂದ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಡಾಮಿನೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಈ ಥರ ಕಾಯಿಲೆಗಳು ಕೂಡ ಬೇಗ ಬರುತ್ತೆ. ಎಷ್ಟೋ ಸ್ಕಿನ್ ಸಮಸ್ಯೆಗಳಿಗೆ ನೀವು ನೋಡಿರ್ಬೋದು, ಅವರಿಗೆ ಅಂದರೆ ಮೇನ್ ಹೊಟ್ಟೆ ಸಮಸ್ಯೆನೇ ಇದಕ್ಕೆ ಕಾರಣ ಆಗಿರುತ್ತೆ. ಎಷ್ಟೋ ಮಕ್ಕಳಲ್ಲಿ ಡ್ಯಾಂಡ್ರಫ್ ಬರಲಿಕ್ಕೆ, ಡ್ಯಾಂಡ್ರಫ್ ಇರೋ ಮಕ್ಕಳಾದರೆ ನೀವೇನು ಮಾಡ್ಬೋದು, ಅವರಿಗೆ ರೆಗ್ಯುಲರ್
ರೆಗ್ಯುಲರ್ಲಿ ತಂಗಳನ್ನ ವಿತ್ ಮೊಸರು ನೀವು ಕೊಟ್ಟು ನೋಡಿ, ಅವರ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಅದರಲ್ಲಿರುವಂಥ ಎಷ್ಟೋ ಒಳ್ಳೆ ಈಸ್ಟ್ಗಳೇನಿದೆ ಅದು ನಮ್ಮ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಈವನ್ ಡ್ಯಾಂಡ್ರಫ್ ಇರೋರಿಗೂ ಕೂಡ ಈ ತಂಗಳನ್ನ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಈವನ್ ಅದಕ್ಕೆ ನಾವು ಹೇಳಿದಂಗೆ ಸಿವಿಯರ್ ಪ್ರಾಬ್ಲಮ್ ಇದ್ದವರಾದ್ರೆ ಪ್ರಾಬಯೋಟಿಕ್ಸ್ ಅನ್ನ ಆಡ್ ಮಾಡಿ ತಗೊಳ್ಳೋದ್ರಲ್ಲಿ ಕೂಡ ತಪ್ಪಿಲ್ಲ. ಸೊ ಡಯಾಬಿಟಿಸ್ ಇದ್ದವರು ಕೂಡ ಇದು ತಗೋಬಹುದು. ಬಟ್ ಏನ್ ಮಾಡಬೇಕು, ಪೋರ್ಷನ್ ಕಂಟ್ರೋಲ್ ಮಾಡಬೇಕು. ನಮಗೊಂದು ಹ್ಯಾಬಿಟ್ ಇದೆ, ಏನೋ ಒಂದು ಒಳ್ಳೇದು ಅಂತ ಹೇಳಿದ ಕೂಡಲೇ ಸಿಕ್ಕಾಪಟ್ಟೆ ತಿಂದ್ಬಿಡ್ತಾರೆ. ಸೊ ಸಿಕ್ಕಾಪಟ್ಟೆ ತಗೊಂಡ್ರೆ ಏನಾಗುತ್ತೆ, ನಿಮ್ಮ ಶುಗರ್ ಖಂಡಿತ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಂಗಳನ್ನ ತಗೊಳ್ಳೋದು ತುಂಬಾ ಒಳ್ಳೇದು. ಅದರೊಟ್ಟಿಗೆ ಜಾಸ್ತಿ ನಾರಿನಂಶ ಇರುವಂಥ ಪಲ್ಯಗಳನ್ನ ಸೇವಿಸಿ, ಅದರೊಟ್ಟಿಗೆ ಚೆನ್ನಾಗಿ ಮೊಸರನ್ನ ಸೇವಿಸಿ. ನಿಮಗೆ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಯಾವುದಾದ್ರೂ ಒಂದು ಸ್ವಲ್ಪ ಸಾರನ್ನ ಕೂಡ ಯೂಸ್ ಮಾಡಿ ನೀವು ಆ ತಂಗಳನ್ನ ರೆಗ್ಯುಲರ್ಲಿ ತಗೋಬಹುದು. ಇನ್ನು ತಂಗಳಲ್ಲಿ ಈ ವೈಟಮಿನ್ಸ್ ಎಲ್ಲ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ವೈಟಮಿನ್ B12 ಇರ್ಬೋದು, B6 ಇರ್ಬೋದು, ಫೋಲೇಟ್ಸ್ ಇರ್ಬೋದು. ಈ ತರ ವೈಟಮಿನ್ಸ್ ಏನಿದೆ ಅದರಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ಆ ವೈಟಮಿನ್ ಪ್ರೊಡಕ್ಷನ್ಗೆ ಒಂದು ಸ್ವಲ್ಪ ಮಟ್ಟಿಗೆ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ತಂಗಳನ್ನ ಒಂದೇ ತಿಂದರೆ ನಮ್ಮ ವೈಟಮಿನ್ ಡೆಫಿಷಿಯನ್ಸಿ ಎಲ್ಲ ಸರಿಯಾಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಒಂದು ಸ್ವಲ್ಪ ಜಾಸ್ತಿ ವೈಟಮಿನ್ ಕಂಟೆಂಟ್ ಕೂಡ ಈ ತಂಗಳನಲ್ಲಿ ಸಿಗುತ್ತೆ. ಅದರದ್ದು ಮೇನ್ ರೀಸನ್ ಅದರಲ್ಲಿರುವಂಥ ಈಸ್ಟ್ ಮತ್ತು ಅದರಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು. ಸೊ ಅದೇ ಥರ ನಮ್ಮ ಮಿನರಲ್ಸ್ ಏನಿದೆ ತಂಗಳನ್ನಲ್ಲಿ ಮೇನ್ಲಿ ಮಿನರಲ್ಸ್ ಕೂಡ ಅದರದ್ದು ಬಯೋವಯಬಿಲಿಟಿ ಇಂಪ್ರೂವ್ ಆಗುತ್ತೆ. ಅಂದರೆ ಮಿನರಲ್ಸ್ ಅಕ್ಕಿಯಲ್ಲಿ ಎಷ್ಟಿದೆಯೋ ಅಷ್ಟೇ ಮಿನರಲ್ಸ್ ಇದರಲ್ಲಿ ಕೂಡ ಇರುತ್ತೆ. ಬಟ್ ಎಷ್ಟೋ ಸಲ ಏನಾಗುತ್ತೆ, ಅಕ್ಕಿಯಲ್ಲಿ ಇರುವಂಥ ಕೆಲವು ಎನ್ಸೈಮ್ಸ್ ಇಂದ ನಮಗೆ ಆ ಒಂದು ಮಿನರಲ್ ಕಂಪ್ಲೀಟ್ಲಿ ಡೈಜೆಸ್ಟ್ ಆಗಿ ಅಬ್ಸರ್ವ್ ಆಗ್ಲಿಕ್ಕೆ ಆಗಬೇಕು ಅಂತ ಇಲ್ಲ. ಸೊ ಇದು ಪಾರ್ಷಲಿ ಡೈಜೆಸ್ಟೆಡ್ ಆಗುತ್ತೆ. ತಂಗಳನ್ನ ಅಂದರೆ ಪಾರ್ಷಲಿ ಡೈಜೆಸ್ಟೆಡ್ ಆಗಿರೋದ್ರಿಂದ ಏನಾಗುತ್ತೆ, ಅದರಲ್ಲಿ ಇರುವಂಥ ಈ ಮಿನರಲ್ಸ್ ಎಲ್ಲ ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡಲಿಕ್ಕೆ ಈಸಿಯಾಗಿ ಆಗುತ್ತೆ, ಬೇಗ ಡೈಜೆಸ್ಟ್ ಆಗಿ ಅದರಲ್ಲಿ ಸಿಗುವಂಥ ಐರನ್ ಇರ್ಬೋದು, ಬಾಕಿ ಇರುವಂಥ ಜಿಂಕು, ಸೆಲೆನಿಯಂ, ಈ ಥರ ಎಲ್ಲ ಮಿನರಲ್ಸ್ ಅಂದರೆ ಹೋಲ್ ಗ್ರೈನ್ಸ್ ಇದ್ದರೆ ಕೆಂಪಕ್ಕಿನೇ ನೀವು ಯೂಸ್ ಮಾಡಿದರೆ ಅದರಲ್ಲಿರುವಂಥ ಒಳ್ಳೆ ಮಿನರಲ್ಸ್ ಅಬ್ಸರ್ವ್ ಮಾಡಲಿಕ್ಕೂ ಕೂಡ ತಂಗಳನ್ನ ಇಸ್ ಒನ್ ಆಫ್ ದ ಬೆಸ್ಟ್ ದ್ಯಾನ್ ಕಂಪೇರ್ಡ್ ಟು ಕುಕ್ಡ್ ರೈಸ್. ಆ್ಯಂಡ್ ಮತ್ತೊಂದು ಏನಾಗುತ್ತೆ, ನಮಗೆ ಗೊತ್ತು ಅನ್ನ ಕುಕ್ ಮಾಡಿ ಹಾಗೆ ನೀವು ಇಟ್ಟಾಗ ಕೂಲ್ ಆದಾಗ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅದರಲ್ಲಿರುವಂಥ ಸ್ಟಾರ್ಚ್ ಏನಿದೆ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗುತ್ತೆ. ಈ ರೆಸಿಸ್ಟೆಂಟ್ ಸ್ಟಾರ್ಚ್ ಏನಿದೆ ಅದು ಸರಿಯಾಗಿ ಬೇಗ ಡೈಜೆಸ್ಟ್ ಆಗಬೇಕು ಅಂತಿಲ್ಲ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರು ಆರಾಮಾಗಿ ತಂಗಳನ್ನ ತಗೋಬಹುದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದು ಪೋಸ್ಟ್ ಬಯೋಟಿಕ್ಸ್ ಬೆನಿಫಿಟ್ ಕೂಡ ಇದರಲ್ಲಿ ಸಿಗುತ್ತೆ. ನಮ್ಮ ದೊಡ್ಡ ಕರಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಗೆ ಅದೊಂದು ಒಳ್ಳೆ ಆಹಾರ ಕೂಡ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ತಂಗಳನ್ನ ರೆಗ್ಯುಲರ್ಲಿ ಹೊಟ್ಟೆ ಸಮಸ್ಯೆ ಏನಾದರೂ ಇದ್ದರೆ ತಂಗಳನ್ನ ರೆಗ್ಯುಲರ್ಲಿ ಬಳಸುವಂಥ ಒಂದು ಹ್ಯಾಬಿಟ್ ಅನ್ನು ನಾವು ಡೆವಲಪ್ ಮಾಡಬೇಕು. ಸೊ ಈ ತಂಗಳಲ್ಲಿ ಇಲೆಕ್ಟ್ರೋಲೈಟ್ಸ್ ಇರುತ್ತೆ, ಆರ್ಗ್ಯಾನಿಕ್ ಆಸಿಡ್ಸ್ ಇರುತ್ತೆ, ಮತ್ತು ಒಳ್ಳೆ ಮೈಕ್ರೋಬಯೋಟ್ಸ್ ಎಲ್ಲ ಇದ್ದಿದ್ದಕ್ಕೆ ಎಷ್ಟೋ ಜನರಿಗೆ ಇದೊಂದು ಕೂಲಿಂಗ್ ಎಫೆಕ್ಟ್ ಅನ್ನು ಕೊಡುತ್ತೆ. ಎಷ್ಟೋ ಜನ ಹೇಳೋದು ನೀವು ಕೇಳಿರ್ತೀರ, ನನಗೆ ತುಂಬ ಹೀಟ್ ಆಗುತ್ತೆ, ಒಂಥರ ಬಿಸಿ ಬಿಸಿ ಆಗುತ್ತೆ, ಏನೇ ತಿಂದ್ರು ಈವನ್ ಲೈಕ್ ಮಲ ಪಾಸ್ ಮಾಡುವಾಗ ಕೂಡ ತುಂಬ ಉರಿ ಆಗುತ್ತೆ, ಬಿಸಿ ಬಿಸಿ ಆಗುತ್ತೆ ಅಂತ ಹೇಳೋರಿದ್ದಾರೆ. ಅವರಿಗೂ ಕೂಡ ಇದು ತುಂಬ ಒಳ್ಳೆ ಒಂದು ಆಹಾರ. ಬಿಕಾಸ್ ಇದರಲ್ಲಿ ಒಳ್ಳೆ ಬ್ಯಾಲೆನ್ಸ್ಡ್ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಆ್ಯಂಡ್ ಪಾರ್ಷಲಿ ಡೈಜೆಸ್ಟೆಡ್ ಆಗಿದ್ದಕ್ಕೆ ಹೊಟ್ಟೆಯಲ್ಲಿ ಏನು ಇರಿಟೇಷನ್ ಇದು ಕ್ರಿಯೇಟ್ ಮಾಡಲ್ಲ ಆ್ಯಂಡ್ ಕೂಲ್ ಆಗಿರುತ್ತೆ. ನಾವು ಹೇಳ್ತೀವಿ ಈಗ ಆಸಿಡಿಟಿ ಎಲ್ಲ ಇರೋರು ತಿಂದರೆ ಅದು ಹೋಗಿದ್ದ ದಾರಿ ಗೊತ್ತಾಗುತ್ತೆ, ಅಷ್ಟು ತಂಪಾಗಿರುತ್ತೆ, ಅವ್ರಿಗೆ ಕೂಲ್ ಆಗಿರ್ಲಿಕ್ಕೂ ಕೂಡ ಸಾಧ್ಯ. ಇನ್ನು ಎಷ್ಟೋ ಅಲರ್ಜಿ ಪ್ರಾಬ್ಲಮ್ಸ್ ಅಲ್ಲಿ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಮಗೊತ್ತು ನಮಗೆ ಬರುವಂಥ ಎಷ್ಟೋ ಅಲರ್ಜೀಸಿಗೆ ಒಂದು ಮುಖ್ಯ ಕಾರಣ ಏನು, ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಡಿಸ್ಬಯೋಸಿಸ್ ಅಂದರೆ ಲೀಕಿ ಗಟ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಿ. ಸೊ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆದ್ರೆ ಮಾತ್ರ ಈ ಥರ ಅಲರ್ಜೀಸಿಂದ ದೂರ ಇರಲಿಕ್ಕೆ ಸಾಧ್ಯ. ಎಷ್ಟೋ ಮಕ್ಕಳಲ್ಲಿ ನೀವು ನೋಡಿರ್ಬೋದು, ಅವರಿಗೆ ಏನಾದರೂ ಸ್ಕಿನ್ ಅಲರ್ಜೀಸ್ ತುಂಬ ಜಾಸ್ತಿ ಕಂಡು ಬರುತ್ತೆ. ಆ್ಯಂಡ್ ಈವನ್ ಸೋರಿಯಾಸಿಸ್ ಕೇಸಸ್ ಅಂದರೆ ಆಟೋ ಇಮ್ಯೂನ್ ಕೆಲವು ಕಂಡೀಷನ್ಸ್ ಇರ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಅವರಿಗೆ ಲೈಕ್ ಎಕ್ಸಿಮಾ ಈ ಥರ ಸಮಸ್ಯೆಗಳಿರ್ಬೋದು, ಅಥವಾ ನಾನು ಫಸ್ಟ್ ಹೇಳ್ದಂಗೆ ಡ್ಯಾಂಡ್ರಫ್ ಸಮಸ್ಯೆ ಇರ್ಬೋದು, ಇನ್ನು ಕೆಲವರಿಗೆ ಅರ್ಟಿಕೇರಿಯಾ ಪ್ರಾಬ್ಲಮ್ ಇರ್ಬೋದು. ಸೊ ಇವರಿಗೆಲ್ಲ ಆ್ಯಕ್ಚುಲಿ ಇದರದೊಂದು ಮೇನ್ ರೂಟ್ ಕಾಸ್ ಎಲ್ಲಿ ಅಂತ ಕೇಳಿದರೆ ಹೊಟ್ಟೆಯಲ್ಲೇ ಇರುತ್ತೆ. ಸೊ ಈ ತಂಗಳನ್ನ ರೆಗ್ಯುಲರ್ಲಿ ತಗೊಂಡ್ರೆ ಏನಾಗುತ್ತೆ, ಹೊಟ್ಟೆಯಲ್ಲಿರುವಂಥ ಈ ಡಿಸ್ಬಯೋಸಿಸ್ ಸರಿಯಾಗುತ್ತೆ ಆ್ಯಂಡ್ ನಮಗೆ ಈ ಥರ ಸಮಸ್ಯೆಗಳಿಂದ ಕೂಡ ದೂರ ಇರಲಿಕ್ಕೆ ಸಾಧ್ಯ. ಎಷ್ಟೋ ಸಲ ನಾವು ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವ್ರದ್ದು IgE ಲೆವೆಲ್ಸ್ ಏನಿದೆ ಅದು ತುಂಬ ಜಾಸ್ತಿ ಆಗಿರುತ್ತೆ. ಸೊ ಈ ಅಲರ್ಜಿಕ್ ಮಾರ್ಕರ್ಸನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ನಮ್ಮ ಹೊಟ್ಟೆ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈವನ್ ರುಮಟಾಯ್ಡ್ ಆರ್ಥರೈಟಿಸ್ ಪೇಷೆಂಟಲ್ಲಿ ಕೂಡ ನಾವು ನೋಡುವಾಗ ಅವರಿಗೆ ಆಹಾರ ಎಲ್ಲ ಕಂಟ್ರೋಲ್ ಮಾಡಿದಾಗ ಅವರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಅವರ ಜಾಯಿಂಟ್ ಪೇಯ್ನ್ ಕಡಿಮೆ ಆಗುತ್ತೆ, ಊತ ಕಡಿಮೆ ಆಗುತ್ತೆ. ಸೊ ಅವರಿಗೂ ನಾವೇನು ಹೇಳ್ತೀವಿ, ಈವನ್ ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಆಹಾರ ತಗೊಳ್ಳಿ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ವೆಜಿಟೇಬಲ್ಸನ್ನು ಬಳಸಿ ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ಸೇವಿಸಿ ಅಂತ ಹೇಳ್ತೀವಿ. ಸೊ ಅವರಿಗೆ ಡ್ರಾಸ್ಟಿಕ್ ಚೇಂಜಸ್ ಕಂಡು ಬರುತ್ತೆ ಆವಾಗ. ಬಟ್ ಅಟ್ ದ ಸೇಮ್ ಟೈಮ್ ಅದರೊಟ್ಟಿಗೆ ಅವರು ಒಂದು ಹೊತ್ತು ಏನಾದರೂ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ತಗೊಳ್ತೀವಿ ಅಂತಿದ್ರೆ ಆ ಕಾರ್ಬೋಹೈಡ್ರೇಟ್ ಇರೋ ಆಹಾರ ಬದಲು ಅವರು ಈ ತಂಗಳನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಟ್ ದ ಸೇಮ್ ಅವರಿಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅವರ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಎಂಟ್ರಿ ಆಗಿ ಅವರಿಗೆ ಈ ಥರ ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಈಸಿಯಾಗಿ ಆಗುತ್ತೆ. ಸೊ ಯಾವುದೇ ಆಟೋ ಇಮ್ಯೂನ್ ಡಿಸೀಸ್ಗಳಿರ್ಬೋದು ಅಥವಾ ಯಾವುದೇ ಚರ್ಮದ ಸಮಸ್ಯೆ ಇರ್ಬೋದು, ಅವರಿಗೂ ಕೂಡ ಇದು ತುಂಬ ಒಳ್ಳೆಯ ಒಂದು ಆಹಾರ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಎನರ್ಜಿ ಲೆವೆಲ್ ಚೆನ್ನಾಗಿ ಇಂಪ್ರೂವ್ ಆಗಲಿಕ್ಕೆ, ಯಾಕಂದರೆ ಪಾರ್ಷಿಯಲಿ ಡೈಜೆಸ್ಟೆಡ್ ಆಗಿರುತ್ತೆ, ಒಂದು ಇನ್ಸ್ಟೆಂಟ್ ಸ್ಟೋರ್ಸ್ ಆಫ್ ನಮಗೆ ಎನರ್ಜಿ ಕೂಡ ಸಿಗುತ್ತೆ. ಸೊ ಚೆನ್ನಾಗಿ ಕೆಲಸ ಮಾಡೋವರಿಗೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ನಾನು ಅದರಲ್ಲಿ ಹೇಳಿದ್ದೇನೆ ನ್ಯಾಚುರಲ್ ಆಗಿ ಎಲೆಕ್ಟ್ರೋಲೈಟ್ಸ್ ಕೂಡ ಇರುತ್ತೆ. ಸೊ ಸುಸ್ತಾಗದೆ ಈಗ ಫಿಸಿಕಲ್ ಆಕ್ಟಿವಿಟಿ ತುಂಬ ಜಾಸ್ತಿ ಮಾಡೋವರಿಗೂ ಕೂಡ ತಂಗಳನ್ನ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್. ಸೊ ಈ ತಂಗಳನ್ನ ಮಾಡುವಾಗ ಅದರಲ್ಲಿ ಮೋಸ್ಟ್ ಡಾಮಿನೆಂಟ್ ಆಗಿರುವಂಥ ಬ್ಯಾಕ್ಟೀರಿಯಾ ಅಂದರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಸಿಲೆ ಅಂತ ನಾನು ಹೇಳಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅದೆಲ್ಲ ಕಡೆ ಪ್ರೆಸೆಂಟ್ ಆಗಿರುತ್ತೆ.
ಆಗಿರುತ್ತೆ. ನಮ್ಮ ಏರಲ್ಲಿರ್ಬೋದು ಅಥವಾ ನೀರಲ್ಲಿರ್ಬೋದು, ನಮ್ಮ ಕೈಗಳಲ್ಲಿರ್ಬೋದು ಅಥವಾ ನಮ್ಮ ಪಾತ್ರಗಳಲ್ಲಿರ್ಬೋದು, ಅದರಲ್ಲೇ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಸಿಲ್ ಏನಿದೆ, ಲ್ಯಾಕ್ಟೋಬ್ಯಾಸಿಲಸ್ ಏನಿದೆ ಅದು ಪ್ರೆಸೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದು ಬೇಗ ಮಲ್ಟಿಪ್ಲೈ ಆಗುತ್ತೆ. ಮತ್ತು ಅದಕ್ಕಿರುವಂಥ ಒಂದು ಅಡ್ವಾಂಟೇಜ್ ಏನಂದರೆ ಅದು ಈ ನಮ್ಮ ನಾರ್ಮಲ್ ರೂಮ್ ಟೆಂಪರೇಚರ್ ಏನಿದೆ ಅದರಲ್ಲಿ ಆರಾಮಾಗಿ ಬದುಕುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೆರಿ ಲೋ ಆಕ್ಸಿಜನ್ ಲೆವೆಲ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಮಲ್ಟಿಪ್ಲೈ ಮಾಡಲಿಕ್ಕಾಗುತ್ತೆ, ಅದಕ್ಕೆ ಸರ್ವೈ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಈ ಗ್ಲುಕೋಸ್ ಸಿಕ್ಕಿದ ಕೂಡ ಏನಾಗುತ್ತೆ, ಅದು ಬೇಗ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆದಾಗ ನಾನು ಹೇಳ್ದಂಗೆ ಲ್ಯಾಕ್ಟಿಕ್ ಆಸಿಡ್ ಪ್ರೊಡಕ್ಷನ್ ಆಗುತ್ತೆ. ಸೊ ಹಾಗಾಗಿ ಬೇರೆ ಬ್ಯಾಕ್ಟೀರಿಯಾಗಳಿಗೆ ಅಷ್ಟು ಬೇಗ ಬದುಕಲಿಕ್ಕೆ ಆಗಲ್ಲ, ಇದರದೇ ಒಂದು ಡಾಮಿನೆನ್ಸ್ ಇರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಒಳ್ಳೆ ಈಸ್ಟ್ಗಳು ಕೂಡ ಡೆವಲಪ್ ಆಗೋದ್ರಿಂದಾನೇ ನಮಗೆ ಈ ಬೆನಿಫಿಟ್ ಸಿಗುತ್ತೆ. ಬಟ್ ನಾವು ಏನು ಕೇರ್ಫುಲ್ ಆಗಿರಬೇಕು, ನಾವು ಯಾವಾಗಲೂ ಅದು ಪ್ರಿಪೇರ್ ಮಾಡುವಾಗ ಒಳ್ಳೆ ಹೈಜಿನಿಕ್ ಮೆಷರ್ಸನ್ನು ತಗೊಂಡು ಅದನ್ನು ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಯಾರಿಗಾದರೂ ಏನಾದರೂ ಸಿವಿಯರ್ ಇಲ್ನೆಸ್ ಇದ್ದವರಾದರೆ, ಕೆಲವರಿಗೆ ನೀವು ನೋಡಿರ್ಬೋದು ಲೈಕ್ ಅಲರ್ಜಿ ಪ್ರಾಬ್ಲಮ್ ಸಿವಿಯರ್ ಆಗಿರುತ್ತೆ, ತಂಗಳನ್ನು ತಗೊಂಡು ಕೂಡಲೇ ಬ್ರೀತಿಂಗ್ ಪ್ರಾಬ್ಲಮ್ಸು ಬರುವಂಥವ್ರು ಎಷ್ಟೋ ಜನ ಇದ್ದಾರೆ. ಸೊ ಆ ಥರ ಏನಾದರೂ ಸ್ಪೆಸಿಫಿಕ್ ಕಂಡೀಷನ್ ಇದ್ದವರಾದ್ರೆ ಮಾತ್ರ ಈ ತಂಗಳನ್ನ ಏನಿದೆ ಅದು ತಗೋಬಾರ್ದು. ಅಥವಾ ಇನ್ನು ಕೆಲವರಿಗೆ ಲೈಕ್ ನಮಗೆ ಹೇಳಲಿಕ್ಕೆ ಆಗಲ್ಲ, ಕೆಲವು ಜನರಿಗೆ ನಾವು ಒಳ್ಳೇದು ಅಂತ ಹೇಳಿದ್ದು ಕೂಡ ಕೆಲವು ಸಲ ಅಡ್ವರ್ಸ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ತಂಗಳನ್ನ ತಗೊಂಡು ಕೂಡಲೇ ಲೂಸ್ ಮೋಷನ್ ಆಗೋರು ಇದ್ದಾರೆ, ಅಥವಾ ಆಸಿಡಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗೋರು ಇದ್ದಾರೆ. ಸೊ ಅವ್ರಿಗೆ ಏನಂದರೆ ಮೇ ಬಿ ಏನಾದರೂ ಒಂದು ಸ್ಪೆಸಿಫಿಕ್ ರೀಸನ್ ಅದಕ್ಕೆ ಇರ್ಬೋದು, ಅಥವಾ ಅವರು ಪ್ರಿಪೇರ್ ಮಾಡುವಂಥ ಮೆಥಡ್ಸಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು. ಸೊ ಅದು ಏನು ಮಾಡಬೇಕು, ಆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಹೇಳಿದರೆ ಅವರು ಎಕ್ಸಾಕ್ಟ್ಲಿ ಹೇಳ್ತಾರೆ ಯಾವ ಪ್ರಾಬ್ಲಮಿಂದ ನಿಮಗೆ ಅದು ಸಿವಿಯರಿಟಿನ ಇನ್ಕ್ರೀಸ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕಿರುವಂಥ ಸೊಲ್ಯೂಷನ್ ಹುಡುಕ್ಬೋದು. ಬಟ್ ಅದರ್ವೈಸ್ ನಾವು ನೋಡಿದರೆ ಈ ತಂಗಳನ್ನ ಏನಿದೆ ಅದೊಂದು ಮಿರಾಕಲ್ ಫುಡ್ ಅಂತ ನಾವು ಹೇಳ್ಬೋದು. ಎಷ್ಟೋ ಕಾಯಿಲೆಗಳಲ್ಲಿ ತಂಗಳನ್ನ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ಡು. ಸೊ ಹಾಗಾಗಿ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಹೇರ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಡೈಜೆಸ್ಟಿವ್ ಪವರ್ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲ ತಂಗಳನ್ನ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ತಂಗಳನ್ನ ನೀವೆಲ್ಲ ಪ್ರಿಪೇರ್ ಮಾಡಿ. ಬಟ್ ತಂಗಳನ್ನ ಪ್ರಿಪೇರ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನಾವು ನೋಡುವಾಗ ಅದು ತುಂಬ ಒಂಥರ ಲೋಳೆ ಆಗಿದ್ದರೆ ಅಥವಾ ತುಂಬ ಫೌಲ್ ಸ್ಮೆಲ್ಲೆಲ್ಲ ಇದ್ದರೆ ಅದು ತಗೊಳ್ಳಕ್ಕೆ ಹೋಗಬೇಡಿ. ಮೇ ಬಿ ಅದರಲ್ಲಿ ಏನಾದರೂ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಗ್ರೋತ್ ಆಗಿರ್ಬೋದು. ಆ್ಯಂಡ್ ಪ್ರಿಪೇರ್ ಮಾಡುವಾಗ ನಾನು ಹೇಳಿರುವ ಹೈಜೀನಿಕ್ ಮೆಷರ್ಸನ್ನೆಲ್ಲ ತಗೊಂಡು ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿ ಪ್ರತಿ ದಿವಸ ಇದನ್ನು ತಗೊಳ್ಳಿ. ತುಂಬ ಒಳ್ಳೆಯದು, ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕೆಲವರಿಗೆ ತಂಗಳನ್ನ ಅಂತ ಹೇಳಿದ ಕೂಡಲೇ ಇದರದ್ದು ಟೇಸ್ಟ್ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ತುಂಬ ಟೇಸ್ಟಿ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ. ಅದರೊಟ್ಟಿಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಅಥವಾ ಒಂದು ಒಳ್ಳೆ ಮೊಸರು, ಅದರೊಟ್ಟಿಗೆ ಒಂದು ಒಳ್ಳೆ ಸಾರು ಪಲ್ಯ ಇದ್ದು ಬಿಟ್ಟರೆ ತಂಗಳನ್ನ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಈವನ್ ನಾನ್ ವೆಜಿಟೇರಿಯನ್ಸ್ ಆದರೆ ಇದರೊಟ್ಟಿಗೆ ಫಿಶ್ ಕರಿ ಅಥವಾ ಚಿಕನ್ ಕರಿ ಯೂಸ್ ಮಾಡಿ ಕೂಡ ಅದನ್ನು ತಗೋಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.